ಸೇರಿಸಿ ಅದಕ್ಕೆ ಅಭಿಮಂತ್ರಣ ಮಾಡಿ ಸಂಸ್ಕಾರ ಮಾಡಿ ಆಮೇಲೆ ಜನರಿಗೆ ಅದು ಕೊಡ್ತಕ್ಕಂಥ ಸಂಪ್ರದಾಯ ನಮ್ಮಲ್ಲಿ. ಒಮ್ಮೆ ನಮ್ಮ ಚಿಕ್ಕಪ್ಪ ಅವರು ಇನ್ನೊಬ್ಬ ಪೂಜಾರ ಗುರುರಾಜಾಚಾರ್ಯ ಮನೆಯಲ್ಲಿ ಮೃತ್ತಿಕೆ ಹೊಲದಿಂದ ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರೆ. ಮಾಳಿ ಮೇಲೆ ರೂಮ್ನೆಲ್ಲ ಹಾಕಿದ್ದಾರೆ ಮೇಲೆ. ಅವ್ರ ಮನೆಯಲ್ಲಿ ಕಾರ್ಯಕ್ರಮ, ಒಂದು ಮದುವೆ ಏನೋ ಕಾರ್ಯಕ್ರಮ, ಅದು ಸುಣ್ಣ ಹಚ್ಚೋ ಕಾಲಕ್ಕೆ ಆ ಚೀಲಗಳನ್ನ ಆ ಕೂಲಿಯವರು ಗಮನಿಸಿಲ್ಲ. ಹಾಗೆ ಅದನ್ನ ಅವರು ಸುಣ್ಣ ಗಿಣ್ಣ ಮಾಡೋದ್ರು. ಆಗೇನಾಗಿದೆ, ಆ ಮಣ್ಣೆಲ್ಲ ಆ ಸುಣ್ಣದಿಂದ ಇದಾಗ್ಬಿಟ್ಟದು. ಆ ಮನಿ ಕೆಲಸ ಮಾಡೋಳು ಏನ್ ಮಾಡಿದಂದ್ರೆ, ಓಹೋ ಇದು ಮುಂದೆ ಮೃತ್ತಿಕ ತಗೊಂಬೋ ಮಣ್ಣು ಇದು, ಈಗ ಸುಣ್ಣ ಗಿಣ್ಣ ಎಲ್ಲ ಇದ್ರ ಮೇಲೆ ಬಿದ್ದು ಹಾಳಾಗ್ಯದ, ಅದಕ್ಕೆ ಕೆಲಸಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಅದನ್ನ ಅವಳು ಏನ್ ಮಾಡ್ಯಾಳ, ತಾನು ನಿತ್ಯ ಪಾತ್ರೆ ತಿಕ್ಕೋದಕ್ಕೆ ಆ ಮಣ್ಣಿನ ಇಟ್ಕೊಂಡ್ಬಿಟ್ಟಾಳು, ಡಬ್ಬೆ ತುಂಬಿಕೊಂಡು ಇಟ್ಕೊಂಡ್ಬಿಟ್ಟಾಳ ಅವಳು. ಒಂದ್ ದಿವಸ ಅದನ್ನ ಮೃತ್ತಿಗೆ ಪಾತ್ರೆ ಕೂಡ ತಿಕ್ಕಲಕ್ಕ ಅದನ್ನ ಬಳಸ್ಯಾಳ ಅವಳು. ಅವತ್ತು ರಾತ್ರಿ ಅವಳಿಗೆ ಬಂದು ಒಂದೇ ಬೆನ್ನಿನ ಮೇಲೆ ಹೊಡೆದಾಗಾಯ್ತಂತವ್ರಿಗೆ. ಎದ್ದು ನಿಂತು ಯಾರಂತ ನೋಡಿದ್ರೆ ಹೇಳ್ತಾಳು, ಅವಳು ಎಂಥ ಜೀವಿನೋ ಏನೋ, ಕಾಯಿ ಇಟ್ಟುಕೊಂಡು ಒಬ್ಬ ಮುದುಕರು ಸ್ವಾಮಿ ನಾನು ಬೆನ್ನಿ ಬಂದು ಹೊಡೆದ್ರು ಸ್ವಾಮಿ. ಯಾಕೆ ಹೊಡೆದ್ರು ಸ್ವಾಮಿ ಅಂತ ತಿರುಗಿ ನೋಡಿದ್ರೆ, ಅಲ್ಲ ಅದೇನು ಮೃತ್ತಿಕ ಅಂತ ಇದಲ್ಲ, ಅದನ್ನ ಯಾಕೆ ನೀವು ಪಾತ್ರೆ ತಿಳಿದಕ್ಕೆ ಒರೆಸ್ತಾ ಇದ್ದು, ಪಾತ್ರೆ ತಿಕ್ಲಕ್ಕೆ ಬಳಸ್ತಾ ಇದ್ದೀನು? ಇಲ್ಲ ಸ್ವಾಮಿ, ಅದು ಮೃತ್ತಿಕಕ್ಕೆ ತಂದು ಮೊನ್ನೆ, ಆದರೆ ಅದು ಆ ಸುಣ್ಣ ಗಿಣ್ಣೆಲ್ಲ ಬಿದ್ದು ಹೊಲಸಾಗಿದೆ, ಅದ ಕಾರಣ ಮತ್ತೆ ಆ ಮೃತ್ತಿಕಕ್ಕೆ ಸಂಸ್ಕಾರ ಮಾಡ್ಲಿಕ್ಕೆ ಬರೋದಿಲ್ಲ, ಯೋಗ್ಯ ಇಲ್ಲ ಅಂತಕೊಂಡು ನಾನು ಪಾತ್ರೆ ತಿಕ್ಲಕ್ಕೆ ನಾನು ಇಟ್ಕೊಂಡಿನಿ ಸ್ವಾಮಿ ಅಂತ ಅವಳು ಉತ್ತರ ಕೊಟ್ಲಂತೆ. ಆದ್ರೆ ಅವಾಗ ಆ ಬಂದಿರ್ತಕ್ಕಂಥ ಸನ್ಯಾಸಿಗಳು ಅಂದ್ರೆ ರಾಯರೇ, ಅದಕ್ಕೆ ಹೆಸರು ಮೃತ್ತಿಕಾ ಅಂತ ಹೆಸರಿಟ್ಟಿದ್ಯಾ ಇಲ್ಲ, ರಾಯರ ಮೃತ್ತಿಕಾ ಅಂತ ಹೆಸರಿಟ್ಟಿದ್ಯಾ ಇಲ್ಲ, ಹೆಸರಿಟ್ಟ ಮೇಲೆ ಆಯ್ತು ನನ್ನ ಸನ್ನಿಧಾನಲ್ಲಿ ಇರ್ತದೆ, ಅದನ್ನ ಅದಕ್ಕೆ ಬೆಳೆಸಿದ ತಪ್ಪು ನಿಂದು ಅಂತ ಅವಳಿಗೆ, ಅವಳು ಇವತ್ತಿಗಿದ್ದಾಳ, ಮುದುಕಿ ಇದ್ದಾಳೆ. ಅವಳು ಹೇಳ್ತಾಳು, ಈಗ ಒಂದು 3-4 ವರ್ಷ ಕೆಳಗೆ ನಡೆದಿರ್ತಕ್ಕಂಥ ಸಂದರ್ಭ ಅಂದ್ರೆ ರಾಯರ ಹೆಸರಿಟ್ರೆ ಸಾಕು ಅದು ಆ ಮೃತ್ತಿಕೆಗೆ ಅಂತ ಬಲ. ಅಂದ್ರೆ ರಾಯರ ನಾಮಕ್ಕೆ ಒಂದು ಪಂಚಭೂತಗಳು ಒಂದಾಗಿರ್ತಕ್ಕಂಥ ಮಣ್ಣಿನ ಮೇಲೆ ಪ್ರಭುತ್ವ ಇದ್ರೆ ಇನ್ನು ರಾಯರಿಗೆ ಇನ್ನೆಷ್ಟು ಪ್ರಭುತ್ವ ಇರ್ಬೋದು. ಈ ರೀತಿಯಾಗಿ ಅಗಮ್ಯ ಮಹಿಮಾ ಕೂಡಿರ್ತಕ್ಕಂಥ ರಾಯರ ಸೇವೆ ಮಾಡ್ತಕ್ಕಂಥ ಭಾಗ್ಯನೇ ಭಾಗ್ಯ. ಆದ ಕಾರಣ ದಾಸರು ಹೇಳೋದ್ರಿಂದ ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ ಅಂತ ಇಂತಹ ಒಂದು ಗುರುಗಳ ಭವ್ಯ ಸ್ವರೂಪವನ್ನ ಶ್ರೀಪಾದಂಗಳವರು ಒಳ್ಳೆ ಮನದಟ್ಟುವಂತೆ, ಅಂದ್ರೆ ಗುರುಗಳಲ್ಲಿ ಇನ್ನೂ ವಿಶೇಷವಾಗಿ ರಾಯರಲ್ಲಿ ನಮ್ಮೆಲ್ಲರಿಗೂ ಭಕ್ತಿ ಹುಟ್ಟುವಂತೆ ತಿಳಿಸಿರ್ತಕ್ಕಂಥ ಶ್ರೀಪಾದಂಗಳವರಿಗೆ ಅನಂತ ಅನಂತ ಧನ್ಯವಾದಗಳು. ಈಗ ಬೆಂಗಳೂರಿಂದ ಬಂದಿರತಕ್ಕಂಥ ಎಚ್ ಶ್ರೀನಿವಾಸ ಮೂರ್ತಿಗಳು ಬಂದು ಶ್ರೀಪಾದಂಗಳವರಲ್ಲಿ ಪ್ರಸಾದ ಸ್ವೀಕಾರ ಮಾಡಬೇಕು. ಅವರ ಮಿತ್ರ ಆಗಿರ್ತಕ್ಕಂಥ ಗುರುರಾಚಾರ್ ಶ್ರೀನಿವಾಸ ಅವ್ರು ಮಾವು ಕರ್ಕೊಂಬ, ಅವರು ನಮ್ಮ ಸಪ್ತಾಹದ ಬಳಗದಲ್ಲಿ ಹೊಸ ಸೇರ್ಪಡೆ. ಅವರ 2ನೇ ಮಗನಿಗೆ ನನ್ನ 2ನೇ ಮಗಳನ್ನ ಕೊಟ್ಟು ಮೊನ್ನೆ 23ನೇ ತಾರೀಕು ಮದುವೆ ಆಯಿತು. ಅವರು ಸಪ್ತಾಹದ ಒಂದು ಇನ್ಮೇಲೆ ಪ್ರತಿ ವರ್ಷವೂ ಸಪ್ತಾಹಕ್ಕೆ ನಾವು ಬರ್ತೇವೆ, ನಮ್ಮ ಕೈಲಾದ ನಾವು ರಾಯರ ಸೇವೆ ಮಾಡ್ತೇವೆ ಅಂತ ಇದು ಮಾಡಿ ಸಪ್ತಾಹಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳು ಅವರು. ಇವತ್ತು ಸಂಜೆ ಊರಿಗೆ ಹೋಗ್ತಾರೆ ಅವರು. ಹರೇ ಶ್ರೀನಿವಾಸ. ನಾವು ಮೊದಲೇ ಪ್ರಕಟಣೆಗೊಳಿಸಿರುವಂತೆ ಲಕ್ಷ್ಮೀ ಶೋಭಾನದ ಸಾಮೂಹಿಕವಾಗಿರ್ತಕ್ಕಂಥ ಪ್ರಾರ್ಥನಾ ಕಾರ್ಯಕ್ರಮ ತಮಿಳುನಾಡಿನಿಂದ ಅವರು ಬಂದು ಕಾರ್ಯಕ್ರಮ ಮಾಡಲಿಕ್ಕೆ ಉದ್ಯುಕ್ತರಾಗ್ತಾ ಇದ್ದಾರೆ. ಅವರು ಶ್ರೀ ಲಕ್ಷ್ಮೀ ಶೋಭಾನ ಸೇವಾ ಸಮಿತಿ ಅಂತ ಒಂದು ಮಾಡಿಕೊಂಡು ಆ ರಾಜೇಂದ್ರನ್ ಅಂತಕ್ಕಂಥ ಅವರು 4 ಜನ ಪ್ರತಿ ವರ್ಷ ಕನಿಷ್ಠ 3-4 ಸಲ ಈ ರೀತಿ ಸಾಮೂಹಿಕವಾಗಿರ್ತಕ್ಕಂಥ ಒಂದು ಲಕ್ಷ್ಮೀ ಶೋಭಾನವನ್ನು ಮಾಡಿಸ್ತಾ ಇದ್ದಾರೆ. ಅವರು ಒಂದು ಚೀಲವನ್ನು ಕೊಡ್ತಾರೆ. ಆ ಚೀಲದಲ್ಲಿ ಏನಿರ್ತಾ ಬಂದು ಲಕ್ಷ್ಮೀ ಪ್ರತಿಮಾ, ಅರ್ಶನ, ಕುಂಕುಮ, ಕುಬುಸದ ಕಣ, ಬಳಿ, ಮಂತ್ರಾಕ್ಷತೆ, ಹೂವು ಇದೆಲ್ಲ ಇರ್ತದೆ. ನೀವು ಲೈನಾಗಿ ಕೂತ್ಕೊಂಡು ಒಬ್ಬರಿಂದ ಒಬ್ರು ಕೂತ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಒಬ್ಬ ವ್ಯಕ್ತಿಯನ್ನ ವಿಶೇಷವಾಗಿ ಪರಿಚಯ ಮಾಡ್ಕೋಕ ಆ ತಾಯಿಯನ್ನ ಸರಸ್ವತಿ ಶ್ರೀಪತಿ ಅವರು
ತಮಿಳುನಾಡಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ಕ್ರಾಂತಿ ಮಾಡಿರ್ತಕ್ಕಂತಹ ವ್ಯಕ್ತಿ. ಅವರ ಮಾತು, ಅವರ ಒಂದು ಮಾರ್ಗದರ್ಶನದಿಂದ ತಮಿಳುನಾಡಿನಲ್ಲಿ ಸಾಕಷ್ಟು ಮಾಧ್ವ ದೀಕ್ಷೆಯನ್ನು ಹೊಂದಿರತಕ್ಕಂತಹ ಜನರನ್ನು ನಾವು ನೂರಾರು ಜನರನ್ನು ಕಾಣಬಹುದು. ಆ ತಾಯಿ ಈಗ ವೇದಿಕೆ ಮೇಲೆ ಕೂತ್ಕೊಂಡು ನಿಮಗೆ ಮಾರ್ಗದರ್ಶನ ಮಾಡ್ತಾ ಆ ಲಕ್ಷ್ಮೀ ಶೋಭಾನದ ಪಾರಾಯಣವನ್ನ ಯಾವ ರೀತಿ ಮಾಡಬೇಕು ಅಂತಕ್ಕಂಥದನ್ನ ಮಾರ್ಗದರ್ಶನ ಮಾಡ್ತಾರೆ. ಎಲ್ಲರೂ ಸಾವಧಾನ ಚಿತ್ತರಾಗಿ ಅವರು ಹೇಳಿರ್ತಕ್ಕಂಥ ರೀತಿಯನ್ನ ಅನುಸರಿಸಿ ನೀವು ಕಾರ್ಯಕ್ರಮ ಮಾಡಿದ್ದೇ ಆದರೆ ಕಾರ್ಯಕ್ರಮನೂ ಬೇಗ ಆಗ್ತದೆ, ಕಾರ್ಯಕ್ರಮನೂ ಕೂಡ ಸುಂದರವಾಗಿ ಆಗಲಿಕ್ಕೆ ಅವಕಾಶ ಆಗ್ತದೆ. ಆದ ಕಾರಣದಿಂದ ಎಲ್ಲ ತಾಯಿಯಂದರು ಸಹಕಾರ ಮಾಡಬೇಕಾಗಿ ಪ್ರಾರ್ಥನೆ. ಅದೇ ಅವ್ರು ಕೊಡ್ತಕ್ಕಂಥ ಲಕ್ಷ್ಮೀ ಪ್ರತಿಮಾ, ಅರಿಶಿನ ಕುಂಕುಮ ಮಂತ್ರಾಕ್ಷತೆ, ತಾಂಬೂಲ, ಪೂಜೆಗೆ ಬೇಕಾಗ್ತಕ್ಕಂಥ ತಾಂಬೂಲ, ಹಣಗಿ ಕನ್ನಡಿ ಮತ್ತೆ ಬಳೆ ಮತ್ತು ಕುಬ್ಸದ ಕಣ. ಅಮ್ಮ ನೀವು ವೇದಿಕೆ ಬರ್ರಮ್ಮ, ವೇದಿಕೆ ಬರ್ರಿ. ಮಾತು ಕಾರ್ಯಕರ್ತರು ಮಾತ್ರ ಮಾತಾಡಬೇಕು, ಕೂತವ್ರು ಯಾರು ಮಾತಾಡಬಾರ್ದು. ಮಾತಾಡಿದ್ರೆ ಸಮಯ ವೇಸ್ಟ್ ಆಗ್ತದೆ. ಅವ್ರು ಹೇಗೆ ಹೇಳ್ತಾರೋ ಆ ರೀತಿ ಕೂತ್ಕೊಳ್ರಿ, ದಯವಿಟ್ಟು ಬೇಗ ಬೇಗ ಆಗ್ತದೆ. ಶ್ರೀಮತಿ ಸರಸ್ವತಿ ಶ್ರೀಪತಿ ಅವರು ಈ ತಾಯಿನೇ ಮಹಾತಾಯಿ. ಎಷ್ಟಾಯ್ತಮ್ಮ ಈ ರೀತಿ ಮಾಡ್ಲಕತ್ತಿ? 13 ಆಯ್ತು, 14ನೇದಾಯ್ತು. ಇದು 13ನೇ ಸಾಮೂಹಿಕ ಲಕ್ಷ್ಮೀ ಶೋಭಾನದ ಪಾರಾಯಣ. ಈ ತಾಯಿಯ ಮಾರ್ಗನಿರ್ದೇಶನದಲ್ಲಿ ಹಿರಿಯರಾಗಿರ್ತಕ್ಕಂಥ ಆ ರಾಜೇಂದ್ರನ್ ಅವರು ತಮ್ಮ ಮಿತ್ರರೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಸಕ್ರಿಯ ಭಾಗವಹಿಸ್ರಿ. ಅದರ ಧನ್ಯತಾ ಭಾವ ನೀವೇ ಹೇಳ್ತೀರಾ ಆಮೇಲೆ. ಹರೇ ಶ್ರೀನಿವಾಸ. ಅಮ್ಮ ಮುಂದಿನ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ನಮ್ಮ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಮತ್ತು ಟಿಟಿಡಿ ದಾಸಾಹಿತ್ಯ ಪ್ರಾಜೆಕ್ಟ್ ಮತ್ತು ಕುಷ್ಟಗಿಯ ಬ್ರಾಹ್ಮಣ ಸಮಾಜದ ಪರವಾಗಿ ನಿಮಗೆ ನಮಸ್ಕಾರ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಸರಸ್ವತಿ ಶ್ರೀಪತಿಯವರಿಗೂ ರಾಜೇಂದ್ರನವರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹರೇ ಶ್ರೀನಿವಾಸ. ನಿಮ್ಮನ್ನೇ ಕಾಪಿ ಮಾಡಿ ನಾವು ಗುರುವಾರ ಪ್ರಾರ್ಥನೆ ಮಾಡೋದು ಇದೇ ಟೈಪ್ ಮಾಡ್ತೀವಿ. ನಾವು ಜನಕ್ಕೆ ರಾಯರ ಫೋಟೋ ಇದು ಕೊಟ್ಟು ಒಂದು ಹೇಳಿದ್ರು ಶ್ರೀರಾಗ್ತದೆ. ಒಂದೊಂದು ಶ್ರೀರಾಗ ನಾಮ ಹೇಳಿದಾಗ ಒಂದೊಂದು ಹೂ ಹೇಳ್ತಾ ವ್ಯವಸ್ಥೆ ಮಾಡ್ರಿ ಅಂತ ಈಗ ನಿಮ್ಮದೇ ಕಾಪಿ ಸೇಮ್ ನೀವೇ ಮಾರ್ಗದರ್ಶಕ. ಅದನ್ನ ಆಮೇಲೆ ಕೊನೆಗೆ ಹೇಳ್ತೀವಿ ನಾವು. ಮಾತಾಡಬಾರ್ದು. ಹರೇ ಶ್ರೀನಿವಾಸ. ಕಾರ್ಯಕರ್ತರು ಮಾತ್ರ ಮಾತಾಡಬೇಕು. ಯಾರು ದಯವಿಟ್ಟು ತಪ್ಪುಕೋಬೇಡ್ರಿ, ಮಾತಾಡಬೇಡ್ರಿ, ಕೆಲಸ ಆಗೋದಿಲ್ಲ. ಹರೇ ಶ್ರೀನಿವಾಸ. ಪ್ರತಿಯೊಬ್ಬರು ಸಹ ಒಬ್ಬರ ಮಧ್ಯೆ ಒಬ್ಬರು ಸ್ವಲ್ಪ ಜಾಗ ಬಿಟ್ರೆ ನಿಮಗೆ ಪ್ರಶಸ್ತವಾಗಿ ಪೂಜೆ ಮಾಡಲಿಕ್ಕೆ ಆಗುತ್ತೆ ಅನ್ನುವ ಒಂದು ಉದ್ದೇಶದಿಂದ ಮಾತ್ರ ಸ್ವಲ್ಪ ಜಾಗ ಬಿಟ್ಕೊಳ್ಳಿ. ಮಿನಿಮಮ್ 1-1.5 ಅಡಿ ಇಷ್ಟು ಜಾಗ ಬಿಟ್ರೆ ಚೆನ್ನಾಗಾಗುತ್ತೆ. ಕೂಡ ಕೆಲಸ ಶುದ್ಧವಾಗಿ ನೀಟಾಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಅದನ್ನ ಹೇಳ್ತಾ ಇರೋದು. ಒಂದೇ ಲೈನಲ್ಲಿ ಆಗ್ಲಿದ್ರೆ ಹಿಂದ್ಗಡೆ ಲೈನ್ ಹೋಗಿ. ದೊಡ್ಡ ಮಂಟಪ ಇದೆಯಲ್ಲ ಹೇಗಿದ್ರು ಅಷ್ಟು ಇಕ್ಕಟ್ಟಿನಲ್ಲಿ ಕೂತ್ಕೊಳ್ಳೋದು ಬೇಡ ಅಂತ ಹೇಳೋದು. ಇಷ್ಟು ಪಕ್ಕ ಮಿನಿಮಮ್ 1-1.5 ಅಡಿ ಜಾಗ ಬಿಟ್ರೆ ಪ್ರಶಸ್ತವಾಗಿ ಪೂಜೆ ಮಾಡಲಿಕ್ಕೆ ಪಾರಾಯಣ ಮಾಡಲಿಕ್ಕೆ ಸರಿ ಹೋಗುತ್ತೆ. ಇಕ್ಕಟ್ಟಾಗಿದ್ರೆ ದಯವಿಟ್ಟು ಇನ್ನೊಂದು ಲೈನ್ ಮಾಡಿ ಹಿಂದ್ಗಡೆ, ಅಲ್ಲಿವರೆಗೂ ಕೂತ್ಕೋಬಹುದು ಒಟ್ಟಿಗೆ.
ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಸಾಕಷ್ಟು ನಮಗೆ ಸಹಕಾರ ಮಾಡಬೇಕು. ಬೇಗನೆ ಕೂತರೆ ಲಕ್ಷ್ಮೀಶವನ ಬೇಗನೆ ಪ್ರಾರಂಭ ಮಾಡೋದಕ್ಕಾಗತ್ತೆ, ಗಲಾಟೆ ಮಾಡದೆ